ಇದೇನಿದು ಅಕ್ಕ ಇಷ್ಟು ವೆರೈಟಿ ತೋರಿಸ್ತಿದ್ದಾರೆ ಅಂದ್ಕೊಂಡಿದ್ದೀರಾ? ಏನಿಲ್ಲ, ನಾನು ಹುಳಿ ಚಿತ್ರಾನ್ನ ಮಾಡಿದ್ದೆ. ಅದ್ರ ಜೊತೆಗೆ ಹೇಗಿದ್ರು ಉಂಡೆ ಕಟ್ಟಿದ್ವಿ, ಅದಕ್ಕೆ ತೋರಿಸೋಣಂತ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ರಿ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಇವತ್ತು ಹುಳಿ ಚಿತ್ರಾನ್ನ ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಪಟ್ ಅಂತ ಏನೇನು ಬೇಕಂತ ತೋರಿಸ್ಬಿಡ್ತೀನಿ. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಹುಣಸೆ ರಸ ತೊಗೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀನಿ, ಕರಿಬೇವು, ಕೊತ್ತಂಬರಿ, ಟೊಮೆಟೊ ಹಣ್ಣು, ಈರುಳ್ಳಿ, ಮೆಣಸಿನ್ಕಾಯಿ ಇಷ್ಟೇ ನೋಡ್ರಿ. ಇದಕ್ಕೆ ನೀವು ಬೇಕಾದರೆ ಮೆಣಸಿನ್ಕಾಯಿ ಮಿಕ್ಸಿ ಮಾಡಾದರೂ ಹಾಕ್ಕೊಳ್ಳಿ, ಇಲ್ಲ ಸಣ್ಣಗೆ ಹೆಚ್ಚಾದರೂ ಹಾಕ್ಕೋಬೋದು, ಸಖತ್ತಾಗಿ ಬರ್ತೈತ್ರಿ. ಬರೀ ಮತ್ತು ಇವಾಗ ಇದಕ್ಕೆ ಒಂದು ಬಾಣಲೆಯಲ್ಲಿ ನೀವು ಶೇಂಗಾಕಾಳು ಸ್ವಲ್ಪ ಹುರ್ಕೋಬೇಕು ನೋಡ್ರಿ. ಶೇಂಗಾಕಾಳು ಸ್ವಲ್ಪ ರೆಡ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಇದಕ್ಕೆ ಹಸಿ ಶೇಂಗಾಕಾಳು ನೀವು ಎಣ್ಣೆಗೆ ಹಾಕಿ ಒಗ್ಗರಣೆ ಮಾಡಿದರೆ ಅಷ್ಟು ಟೇಸ್ಟ್ ಕೊಡಲ್ಲ. ಹಂಗಾಗಿ ಈ ಥರ ನೀವು ಹುರ್ಕೊಂಬಿಡಿ ನೀಟಾಗಿ. ಸ್ವಲ್ಪ ಕೆಂಪಾದರೆ ಸಾಕು ನೋಡಿ. ಈ ಥರ ಶೇಂಗಾಕಾಳು ಈ ಥರ ಸ್ವಲ್ಪ ಕೆಂಪಾದರೆ ಸಾಕು. ಇವಾಗ ಇವನ್ನ ಬೇಳೆ ಮಾಡ್ಕೊತೀನಿ ನೋಡ್ರಿ. ನಾನು ನೋಡಿ ಒಂದ್ರಾಗ 2 ಬೇಳೆ ಮಾಡಿಕೊಂಡು ಹಾಗೆ ಡೈರೆಕ್ಟಾಗಿ ಹಾಕಕ್ಕೆ ಹೋಗ್ಬಿಡಿ. ಮೇಲ್ಗಡೆದೆಲ್ಲ ಸಿಪ್ಪಿ ತೆಗೆದುಬಿಟ್ಟು ಬೇಳೆ ಮಾಡ್ಕೊಂಡು ಇವನ್ನ ಹಾಕಿದರೆ ಆಮೇಲೆ ನೀವು ಈ ಕರಿ ಎಣ್ಣೆಯೊಳಗೆ ಹಾಗೆ ಹಾಕ್ಬೋದಲ್ಲ ಸಿಸ್ಟರ್ ಅಂತ ಕೇಳ್ತೀರಾ. ಅಷ್ಟು ಚೆನ್ನಾಗಿ ಬರೋಂಗಿಲ್ಲ ಚಿತ್ರಾನ್ನ. ನೋಡಿ ಯಾವುದೇ ಚಿತ್ರಾನ್ನ ಮಾಡಿದರೂ ನಾವು ಸ್ವಲ್ಪ ಶೇಂಗಾಕಾಳು ಹುರಿದ್ಬಿಟ್ಟು ಬೇಳೆ ಮಾಡ್ಕೊಂಡು ಹಾಕಿದ್ರೇ ಭಾಳ ಟೇಸ್ಟ್ ಕೊಡ್ತೈತಿ ಚಿತ್ರಾನ್ನ. ಇದನ್ನು ನೀವು ಎಲ್ಲಾದರೂ ಟೂರಿಗೆ ಹೊಂಟಾಗ ಮಾಡ್ಕೊಂಡು ಹೋಗ್ಬೋದು. ನೀವು ಈ ಹುಳಿ ಹಾಕಿದ್ರಿ ಅಂದರೆ 1-2 ದಿವಸನಾದರೂ ಚಿತ್ರಾನ್ನ ಏನೂ ಆಗೋಲ್ಲ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ. ಬೇಕಾದ್ರೆ ಸ್ವಲ್ಪ ಹುಳಿ ಹಾಕ್ಕೊಂಡ್ವಿ ಅಂದರೆ ನಾವು ಇವತ್ತು ಮಾಡಿದ್ವಿ ಅಂದರೆ ನಾಳೆ ಮಧ್ಯಾಹ್ನವರೆಗೂ ನಾವು ತಿನ್ಬೋದು ಚಿತ್ರಾನ್ನ. ಅಷ್ಟು ಟೇಸ್ಟ್ ಆಗುತ್ತೆ ಇದು ನೋಡಿ. ಇವಾಗ ಇವನ್ನೆಲ್ಲ ಬೇಳೆ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಬರ್ತೀನಿ ನೋಡಿರಿ. ತುಂಬ ಸಿಂಪಲ್ ಫ್ರೆಂಡ್ಸ್. ನೀವು ಈ ಚಿತ್ರಾನ್ನ ಮಾಡಿರ್ತೀರೋ ಇಲ್ಲ ಗೊತ್ತಿಲ್ಲ, ಅದಕ್ಕೆ ಈ ರೆಸಿಪಿ ತೋರ್ಸಕತ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ, ಸಪೋರ್ಟ್ ಮಾಡಿರಿ ನನಗೆ. ಮತ್ತು ಈ ಕಡೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ ನೋಡಿರಿ, ಒಂದು ಫ್ಯಾನಲ್ಲಿ. ಇವಾಗ ಎಣ್ಣೆ ಕಾಯ್ದಿದೆ. ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಕಾಳು ಹಾಕಿಬಿಟ್ಟು ಸಾಸಿವೆ ಕಾಳಕ್ಕೆ ಸಿಡಿಸ್ಬಿಡೋಣ. ತುಂಬ ಸಿಂಪಲ್ಲಾಗಿ ನಾವು ಚಿತ್ರಾನ್ನ ಮಾಡ್ಕೋಬೋದು ನೋಡಿ. ಒಂದು ಸಲ ಟ್ರೈ ಮಾಡಿ. ಇವಾಗ ಬೇಳೆ ಏನು ಮಾಡಿ ಇಟ್ಕೊಂಡಿದ್ನಲ್ಲ ಶೇಂಗಾಕಾಳು ಹಾಕ್ತಿದ್ದೆ ನೋಡಿ. ಫಸ್ಟಿಗೆ ಶೇಂಗಾಕಾಳು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಾಕು. ಭಾಳ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ, ಏಕೆಂದರೆ ನಾವು ಹುರಿದ್ಬಿಟ್ಟು ಬೇಳೆ ಮಾಡಿಟ್ಕೊಂಡಿರ್ತೇವಲ್ಲ ಹಾಗಾಗಿ. ಇದಕ್ಕೆ ಮತ್ತು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿಬಿಟ್ಟು ಆಮೇಲೆ ಮೆಣಸಿನ್ಕಾಯಿ ಹಾಕಿ ನೋಡಿ. ಇವಾಗ ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಕಾಳು ಜೀರಿಗೆ ಎಲ್ಲ ಸಿಡಿಸಿ ಆಮೇಲೆ ಮೆಣಸಿನ್ಕಾಯಿ ಸ್ವಲ್ಪ ನಿಧಾನಕ್ಕೆ ಹಾಕ್ಕೋಬೇಕು, ಏಕೆಂದರೆ ಎಣ್ಣೆ ಫುಲ್ ಕಾದಿರುತ್ತಲ್ಲ ಹಾಗಾಗಿ. ನೋಡಿ ಇವಾಗ ಜೀರಿಗೆ ಸಾಸಿವೆ ಕಾಳು ಹಾಕಿಬಿಟ್ಟು ಈ ಥರ. ನೆಕ್ಸ್ಟು ಇದಕ್ಕೆ ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೊಂಡು ಆಮೇಲೆ ಪೂರ್ತಿ ಹಾಕ್ಕೊಂಡ್ರೆ, ಮೆಣಸಿನ್ಕಾಯಿ 1-2 ಉದ್ದನಾಗೆ ಹೆಚ್ಕೊಳ್ರಿ, ಆಮೇಲೆ ಸ್ವಲ್ಪ ಸಣ್ಣಗೆ ಹೆಚ್ಕೊಳ್ರಿ. ಇಲ್ಲ ನೀವು ಬೇಕಾದರೆ ಮಿಕ್ಸಿಯಲ್ಲಿ ಮಾಡ್ಕೊಳ್ರಿ ನೋಡಿ. ಮಿಕ್ಸಿಲಿ ಪೇಸ್ಟ್ ಆದರೂ ಮಾಡಿ ಹಾಕ್ಕೋಬೋದು ನೀವು ಮೆಣಸಿನ್ಕಾಯಿ, ಇಲ್ಲಾಂದರೆ ಈ ಥರ ಸಣ್ಣಗೆ ಹೆಚ್ಚಾದರೂ ಹಾಕ್ಕೋಬೋದು ನೋಡಿ. ಇವಾಗ ನಾನು ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಫ್ರೈ ಮಾಡ್ಕೊತೀನಿ ನೋಡಿರಿ. ಇವಾಗ ಈರುಳ್ಳಿ ಹಾಕ್ತೀನಿ ನೋಡಿ. ನಾನು ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಅಂದರೆ ಟರ್ಮರಿಕ್ಕು ಮತ್ತು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಕಲಿಸ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಉಪ್ಪು ಹಾಕಿಬಿಟ್ಟು ಕಲಸಿ. ಉಪ್ಪು ನೋಡಿ ಹಾಕ್ಕೊಳ್ಳಿ. ನೀವು ಅನ್ನಕ್ಕೆ ಆಲ್ರೆಡಿ ಉಪ್ಪು ಹಾಕಿರ್ತೀರಲ್ವ, ಉಪ್ಪು ನೋಡಿ ಹಾಕ್ಕೊಳ್ಳಿ. ನಿಮಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಹಾಕ್ಕೊಳ್ಳಿ, ಲಾಸ್ಟಿಗೆ ಚಿತ್ರಾನ್ನ ಏನು ಕಲಸಿರ್ತೇವಲ್ಲ ಅವಾಗ ಸ್ವಲ್ಪ ಹಾಕ್ಕೋಬೇಕು ಮೇಲ್ಗಡೆ, ಚೆನ್ನಾಗಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್. ಮತ್ತು ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಹೇಗಿತ್ತು ಅಂತ ನನಗೆ ತಿಳಿಸಿ ನೋಡಿ. ಇವಾಗ ಉಪ್ಪು ಹಾಕ್ತಾಯಿದ್ದೆ ನೋಡಿ ನಾನು. ಉಪ್ಪು ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಕಲಸಿಬಿಟ್ಟು ಆಮೇಲೆ ಇದಕ್ಕೆ ಹುಣಸೆ ಹುಳಿ ಹಾಕ್ಕೋಬೇಕು ನೋಡಿ. ಟರ್ಮರಿಕ್ ಪೌಡ್ರ್ ಅಂತೀರಲ್ಲ, ಮತ್ತೇನು ಹಾಕೋ ಅವಶ್ಯಕತೆನೇ ಇಲ್ಲ. ಇದು ಅಷ್ಟು ಚೆನ್ನಾಗಿ ಬರುತ್ತೆ ಚಿತ್ರಾನ್ನ, ಹುಳಿ ಚಿತ್ರಾನ್ನ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ನೀವೇ ಹೇಳ್ತೀರಾ ನೋಡಿ. ಇವಾಗ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಹುಳಿನ ಹಾಕ್ಕೊಂಡಿದ್ದೆ ನಾನು ನೋಡಿ. ಈ ಥರ ಹುಣಸೆ ಹುಳಿನ ಹಾಕ್ಕೋಬೇಕು. ಇದನ್ನೇನು ಕುದಿಸೋ ಅವಶ್ಯಕತೆ ಇಲ್ಲ, ಹಾಗೆ ಹಾಕ್ಕೊಂಡ್ರೂ ಪರವಾಗಿಲ್ಲ ನೀವು ಫ್ರೆಂಡ್ಸ್. ಬೇಕಾದರೆ ಕುದಿಸ್ಕೋಬೋದು, ಇಲ್ಲ ಹಾಗೇನಾದರೂ ಹಾಕ್ಕೋಬೋದು ನೋಡಿ. ಇವಾಗ ನೀವು ಎಲ್ಲಿಗಾದರೂ ಹೊರಗೆ ಹೊಂಟ್ರೆ ಈ ಥರ ಈಸಿಯಾಗಿಯೇ ಚಿತ್ರಾನ್ನ ಮಾಡ್ಕೋಬೋದಲ್ವ. ಮತ್ತು ಇನ್ಯಾಕೆ ತಡ, ಒಂದು ಸಲ ಟ್ರೈ ಮಾಡ್ತೀರಾ ಫ್ರೆಂಡ್ಸ್ ನೋಡಿ. ಇವಾಗ ಇದನ್ನು ಕೆಳಗೆ ತೆಗೆದುಬಿಟ್ಟೆ ನಾನು, ಗ್ಯಾಸ್ ಆಫ್ ಮಾಡಿಬಿಟ್ಟು ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವದಕ್ಕೆ ನಾನು ರೈಸ್ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ರೈಸ್, ಅದನ್ನು ಹಾಕಿಬಿಟ್ಟು ಕಲಿಸ್ತೀನಿ ನೋಡಿ. ಇವಾಗ ನೋಡಿ ಬಿಸಿ ರೈಸ್ ಹಾಕಿಬಿಟ್ಟು ಕಲಿಸ್ಬಿಟ್ರೆ ಚಿತ್ರಾನ್ನ ರೆಡಿ ಆಗಿಬಿಡುತ್ತೆ. ತುಂಬ ಸಿಂಪಲ್ ಚಿತ್ರಾನ್ನ ರೆಸಿಪಿ ತೋರಿಸ್ಕೊಟ್ಟಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗೈತಿ ಲೈಕ್ ಮಾಡೋದನ್ನು ಮರಿಬೇಡ್ರಿ ನೋಡಿ. ಈ ಥರ ಎಲ್ಲ ಆ ಕಡೆ ಈ ಕಡೆ ಕಲಿಸ್ಕೊಂಬಿಡಿ.
ನೀವು ಬುತ್ತೆ ಮಾಡ್ಕೊಂಡು ಹೋಗೋದ್ರ ಬದಲು ಇದನ್ನು ಚಿತ್ರಾನ್ನ ಟ್ರೈ ಮಾಡಿರಿ ಅಂತ ಕೇಳ್ಕೊತೀನಿ. ನೋಡಿ ಇದಕ್ಕೆ ಆಯಿಲ್ ಮಾತ್ರ ಫಸ್ಟಿಗೆ ಸ್ವಲ್ಪನೇ ಹಾಕ್ಕೊಳ್ಳಿ ಫ್ರೆಂಡ್ಸ್. ಆಯಿಲ್ ಜಾಸ್ತಿ ಆದರೆ ಚಿತ್ರಾನ್ನ ಅಷ್ಟೊಂದು ರುಚಿ ಕೊಡಲ್ಲ. ಹಾಗಾಗಿ ಎಣ್ಣೆ ಸ್ವಲ್ಪ ಕಮ್ಮಿನೇ ಮಾಡಬೇಕು. ಎಣ್ಣೆ ಸ್ವಲ್ಪ ಕಮ್ಮಿ ಹಾಕಿಬಿಟ್ಟು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ ನನಗೆ ಇನ್ನೊಂದು ಸ್ವಲ್ಪ ಅನ್ನ ಬೇಕಾಗಿತ್ತಲ್ವ, ಅದಕ್ಕೆ ಇನ್ನೊಂದು ಸ್ವಲ್ಪ ರೈಸ್ ಹಾಕಿಬಿಟ್ಟು ಕಲಿಸ್ಕೊತೀನಿ. ನೋಡಿ ತುಂಬ ಸಿಂಪಲ್ಲಾಗಿ ಚಿತ್ರಾನ್ನ ರೆಡಿ ಆಯಿತು. ನೀವು ಮಾಡ್ಕೊತೀರಿ ಅಂತಂದರೆ ನಮ್ಮ ಸೈಡು ಕಡಲೆ ಚಟ್ನಿ ಮತ್ತು ಗುರೆಳ್ಳು ಚಟ್ನಿ ಉಪ್ಪಿನಕಾಯಿ ಹಚ್ಕೊಂಡು ತಿಂದ್ವಿ ಅಂದ್ರೆ ಫ್ರೆಂಡ್ಸ್ ಏನು ಹೇಳ್ತೀರಾ, ಚಿತ್ರಾನ್ನದ್ದು ಗಮ್ಮತ್ತು ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನಂಗೆ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇವಾಗ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಈ ಥರ ನೀಟಾಗೆಲ್ಲ ಕಲಿಸ್ಕೊಂಬಿಟ್ಟು ಇದ್ರ ಮೇಲ್ಗಡೆನೇ ನೀವು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು ನೋಡ್ರಿ. ಆವಾಗಲೇನು ಸ್ವಲ್ಪ ಹಾಕ್ಕೊಂಡಿದ್ದಿಲ್ಲ, ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ಮತ್ತು ಈರುಳ್ಳಿ ಬೇಕಾದರೂ ಹಾಕ್ಕೋಬೋದು. ನಾನು ಸ್ವಲ್ಪ ಈರುಳ್ಳಿ ಪೀಸ್ ಉಳಿದಿತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ನೀವು ಬೇಕಿದ್ರೆ ಹಾಗೆ ಈರುಳ್ಳಿ ಸ್ಕಿಪ್ ಮಾಡಿರಿ. ನಾನು ಸ್ವಲ್ಪ ಉಳಿದಿತ್ತಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ನೋಡಿ ಯಾವ ಥರ ಕಲರ್ ಬಂತು ಚಿತ್ರಾನ್ನ ಅಂತ. ಈಗ ತಿಂದುಬಿಡೋಣ ಅನಿಸುತ್ತೆ ಫ್ರೆಂಡ್ಸ್ ಈ ಚಿತ್ರಾನ್ನ ನೋಡಿಬಿಟ್ರೆ. ನೀಟಾಗೆಲ್ಲ ಬಿಳೆ ಅನ್ನೋದೆಲ್ಲ ಕಲಿಸ್ಕೊಂಡು ನೀಟಾಗಿ ಈ ಥರ ಎಲ್ಲ ಫ್ರೈ ಮಾಡ್ಕೊಳ್ಳಿ. ತುಂಬ ಸಖತ್ ಟೇಸ್ಟ್ ಕೊಡ್ತದೆ ಚಿತ್ರಾನ್ನ. ಇದಕ್ಕೆ ಕರಗಾಯಿ ಉಪ್ಪಿನಕಾಯಿ ಮತ್ತು ಹಪ್ಪಳ ಸಂಡಿಗೆ ಇದ್ದು ಬಿಟ್ರಂದ್ರೆ ಫ್ರೆಂಡ್ಸ್ ಮಕ್ಕಳಿಗೆ ನಿಮ್ಮ ಲಂಚ್ ಬಾಕ್ಸಿಗೂ ಒಂದು ತಿಂಡಿ ಆಗ್ಬೋದು ನೋಡ್ರಿ. ಇದು ಒಂದು ತಿಂಡಿ ರೆಸಿಪಿನೇ ಅಂತ ತಿಳ್ಕೊಳ್ಳಿ. ಮಕ್ಕಳಿಗೆ ಬೆಳಗ್ಗೆನೆ ಈ ಚಿತ್ರಾನ್ನ ನೀವು ಆರಾಮಾಗಿ ಮಾಡಿಕೊಡ್ಬೋದು ನೋಡಿ ಫ್ರೆಂಡ್ಸ್. ಬೆಳಗ್ಗೆ ಕೆಲಸಕ್ಕೆ ಹೋಗೋರ್ಗೂ ಸಹಿತ ಇದು ಟಿಫನ್ ರೆಡಿ ಆಗಿಬಿಡುತ್ತೆ. ನೋಡ್ರಿ ಉಂಡೆ ಕಟ್ಟಿದವು ಇದ್ವಲ್ವ, ಅದಕ್ಕೆ ಉಂಡೆ ಮತ್ತು ಚಿತ್ರಾನ್ನ, ನಮ್ಮ ಕಡೆ ಕಡಲೆ ಚಟ್ನಿ, ಗುರೆಳ್ಳು ಚಟ್ನಿ ಮತ್ತು ಉಪ್ಪಿನಕಾಯಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಊಟ ಅಂತ. ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು. ಬನಶಂಕರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಿ.